ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಆಳ್ವಾಸ್ ಪದವಿ ಪತ್ರಿಕೋದ್ಯಮ ವಿಭಾಗ ಪ್ರಸ್ತುತಪಡಿಸುವ ಅನ್ವೇಷಣೆ. ಇದು ಹೊಸತನದ ಹುಡುಕಾಟ. ನಮ್ಮ ದಕ್ಷಿಣ ಭಾರತದಲ್ಲಿ ಒಂದೊಂದು ರಾಜ್ಯದ ಸಂಸ್ಕೃತಿ, ಆಚಾರ ವಿಚಾರ, ಸಂಪ್ರದಾಯ, ಭಾಷೆ, ಇತಿಹಾಸ ಎಲ್ಲವೂ ವಿಭಿನ್ನ. ಸುಂದರವಾದ ಕಡಲ ತೀರಗಳು, ಮುಗಿಲೆತ್ತರದ ಬೆಟ್ಟಗಳು, ಐತಿಹಾಸಿಕತೆಯನ್ನು ನೆನಪಿಸುವ ಭದ್ರವಾದ ಕೋಟೆ, ವಿಸ್ಮಯಗಳು, ನಗರಗಳ ಸೌಂದರ್ಯ, ಸ್ವಾದಿಷ್ಟವಾದ ಭಕ್ಷ್ಯಗಳು, ಮಹಿಮಾನ್ವಿತವಾದ ದೇವಾಲಯಗಳು. ನಮ್ಮ ದಕ್ಷಿಣ ಭಾರತದಲ್ಲಿರುವ ವಿಶ್ವದ ಶ್ರೀಮಂತ ದೇವಾಲಯ ನಿಮಗೆ ತಿಳಿದಿದೆಯಾ? ಇಲ್ಲಿನ ದೇವಾಲಯಗಳು ತನ್ನದೇ ಆದ ಅದ್ಭುತ ವಾಸ್ತುಶಿಲ್ಪ ಶೈಲಿಗಳನ್ನು ಹೊಂದಿದ್ದು ಭಾರತದ ಯಾತ್ರಿಕರಿಗೆ ಮಾತ್ರವಲ್ಲ, ವಿದೇಶಿಗರಿಗೂ ಕೂಡ ಆಕರ್ಷಿಸುತ್ತಿದೆ. ಕೇರಳದ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯವು ಪ್ರಪಂಚದ ಅತ್ಯಂತ ಶ್ರೀಮಂತ ದೇವಾಲಯವೆಂದು ಪ್ರಸಿದ್ಧವಾಗಿದೆ. ಅನಂತ ಪದ್ಮನಾಭ ಸ್ವಾಮಿ ದೇಗುಲ ಇರೋದು ಕೇರಳದ ರಾಜಧಾನಿಯಾದ ತಿರುವನಂತಪುರದಲ್ಲಿ. ತಿರುವನಂತಪುರವೇ ಶ್ರೀ ಅನಂತ ಪದ್ಮನಾಭ ಸ್ವಾಮಿಯ ಹೆಸರಿನಿಂದಲೇ ಬಂದಿದ್ದು. ಅನಂತ ಪದ್ಮನಾಭ ಸ್ವಾಮಿ ಅಂದ್ರೆ ವಿಷ್ಣುವಿನ ರೂಪ. ದೇವಾಲಯದ ನೆಲಮಾಳಿಗೆಯಲ್ಲಿ ಸಾಕಷ್ಟು ಚಿನ್ನಾಭರಣಗಳು, ವಜ್ರ ವೈಡೂರ್ಯಗಳು ದೊರೆತಿವೆ. ದೇವಸ್ಥಾನವು ಕೇರಳ ಮತ್ತು ದ್ರಾವಿಡ ಶೈಲಿಯ ಶಿಲ್ಪವನ್ನೊಳಗೊಂಡಿದೆ. ದೇವಸ್ಥಾನದ ಆಡಳಿತ ಟ್ರಾವಂಕೋರ್ ರಾಜವಂಶದವರ ಕೈಯಲ್ಲಿದೆ. ಇದು ತನ್ನ ಐಶ್ವರ್ಯದಿಂದ ಕೂಡಿದ ಗುಪ್ತ ಕೋಶಗಳ ಕಾರಣಕ್ಕೂ ಪ್ರಸಿದ್ಧವಾಗಿದೆ. ಇತಿಹಾಸ, ಶಿಲ್ಪಕಲೆ ಹಾಗೂ ಭಕ್ತಿಭಾವದ ಅಪರೂಪದ ಸಂಕಲನವಾದ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ಕೇವಲ ಧಾರ್ಮಿಕ ಕೇಂದ್ರವಲ್ಲದೆ ಭಾರತೀಯ ಸಂಸ್ಕೃತಿಯ ವೈಭವವನ್ನು ಪ್ರತಿಬಿಂಬಿಸುತ್ತದೆ. ಈ ಪವಿತ್ರ ಕ್ಷೇತ್ರಕ್ಕೆ ಭೇಟಿ ನೀಡುವುದು ಭಕ್ತರ ಹೃದಯದಲ್ಲಿ ಆಧ್ಯಾತ್ಮಿಕ ಶಾಂತಿಯ ಅನುಭವವನ್ನು ಮೂಡಿಸುತ್ತದೆ. ಇದಾಗಿತ್ತು ವಿಶ್ವದ ಶ್ರೀಮಂತ ದೇವಾಲಯ ಕೇರಳದ ಅನಂತ ಪದ್ಮನಾಭ ಸ್ವಾಮಿಯ ಕುರಿತ ವಿಶೇಷ ಸಂಚಿಕೆ. ಇದೇ ರೀತಿಯಾದ ಇನ್ನಷ್ಟು ಸಂಚಿಕೆಗಳಿಗಾಗಿ ನೋಡ್ತಾ ಇರಿ ಆಳ್ವಾಸ್ ಪದವಿ ಪತ್ರಿಕೋದ್ಯಮ ವಿಭಾಗ ಪ್ರಸ್ತುತಪಡಿಸುವ ಅನ್ವೇಷಣೆ.